Welcome back to my channel. I am Lohit Malnad from Lohi Hub. ಸ್ನೇಹಿತರೆ ನೋಡ್ತಾ ಇರ್ಬೋದು ಕೆಂಪು ಮೀನು ಫಿಶ್ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂತ. ಕಾಟ್ಲಾ ಮೀನು ನೋಡಿ, ಇಷ್ಟು 5 kg ಫಿಶ್ ಹೊಡ್ಸಿರೋದು. 1.5 kg ತಗೊಬಂದಿದ್ದೆ ಮನೆಗೆ. ಇದನ್ನ ಸಣ್ಣ ಕಟ್ ಮಾಡ್ಕೊಂಡಿದ್ದೆ. ಸಾಂಬಾರಿಗೆಲ್ಲ ಸಣ್ಣ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಾಗುತ್ತೆ. ಇದಾದ ನಂತರ ನಾನು ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ತಿದ್ದೀನಿ. ಬೆಳ್ಳುಳ್ಳಿ ಶುಂಠಿ ಜಜ್ಜಿ ಹಾಕ್ತಾಯಿದ್ದೆ ಎಣ್ಣೆ ಒಳಗಡೆ. ಅದಂತೂ ಒಂದೇ ಒಂದು ಈರುಳ್ಳಿ ಯೂಸ್ ಮಾಡಿ ಸಾಕು, ಜಾಸ್ತಿ ಯೂಸ್ ಮಾಡೋಕೆ ಹೋಗ್ಬೇಡಿ. ಒಂದೇ ಒಂದು ಈರುಳ್ಳಿ ಯೂಸ್ ಮಾಡಿದ್ರೆ ಸಿಂಪಲ್ ರೆಸಿಪಿ ಇದ್ರದ್ದು. ಜಾಸ್ತಿ ಮಸಾಲೆಗಿಲ್ಲ ಏನು ಮಸಾಲೆ ಏನು ಹಾಕಂಗಿಲ್ಲ. ಸಿಂಪಲಾಗಿ ಮಾಡೋಂಥ ಒಂದು ರೆಸಿಪಿ. ಇದಾದ್ಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ, ಕೊತ್ತಂಬರಿ ಸೊಪ್ಪು, ನಾಟಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಸ್ವಲ್ಪ. ಇದಂದ್ರೆ ಫ್ರೈ ಮಾಡ್ಕೊಳ್ಳಿ ಕ್ಲೀನಾಗಿ. ಇದನ್ನ ನಂತರ ನಾನೀಗ ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೀನಿ. ಮನೇಲೆ ಹೋಮ್ ಮೇಡ್ ಮಾಡಿರೋ ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೀನಿ. ಚಿಲ್ಲಿ ಪೌಡ್ರ್ ಹಾಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಫ್ರೈ ಮಾಡ್ಕೊಂಡು ಆದಮೇಲೆ ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ. ಎಷ್ಟು ಬೇಕು ಅಷ್ಟು ಸ್ವಲ್ಪ ಸೇರಿಸ್ಕೊಳ್ಳಿ. ಜಾಸ್ತಿ ಸೇರಿಸ್ಕೊಳಕ್ಕೆ ಹೋಗ್ಬಿಡಿ, ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಸಾಕು ನೀರನ್ನ. ಇದು ಫ್ರೈ ಆಗಿದ್ದು ನೋಡಿ, ಈಗ ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಜಾಸ್ತಿ ಆ್ಯಡ್ ಮಾಡಿ ತುಂಬ ತಿಳಿಯಾಗ್ಬಿಡುತ್ತೆ. ಸ್ವಲ್ಪ ಲೈಟಾಗಿ ತಿಕ್ ಮಾಡ್ತಾ ಇದ್ದೀನಿ. ಸಾಂಬಾರನ್ನ ಮಾಡ್ತಾಯಿದ್ದಾರೆ ಅಮ್ಮ. ಸೊ ಅದನ್ನ ಇದಾದಮೇಲೆ ಈಗ ನಾನು ಇದಕ್ಕೆ ಧನಿಯಾ ಪೌಡ್ರ್ ಆ್ಯಡ್ ಮಾಡ್ಕೋಬೇಕು. ಧನಿಯಾ ಪೌಡ್ರ್ ಆದಮೇಲೆ ಅರಿಶಿನ ಪೌಡ್ರ್ ಆ್ಯಡ್ ಮಾಡ್ಕೊಂಡು ನಾರ್ಮಲ್ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ. ಸಾಂಬಾರು ಸ್ವಲ್ಪ ಮಂದವಾಗಿ ಬರಬೇಕು, ಅಲ್ಲಿ ತನಕ ಬೇಯಿಸ್ಕೊಳ್ಳಿ. ಪ್ಲಸ್ ಇದಕ್ಕೆ ಲೆಮನ್ ಹಾಕ್ತಾಯಿದ್ದು. ಲೆಮನು ಮತ್ತು ಖಾರ ಈಕ್ವಲ್ ಆಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಮೀನು ಸಾಂಬಾರು. ಯಾವುದೇ ಮೀನಾಗಿರಲಿ ತುಂಬ ಚೆನ್ನಾಗಿರುತ್ತೆ. ಇವಾಗ ಅದನ್ನ ಬಾಯ್ಲ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವೀಗ ಲೆಮನ್ ಹಾಕಿ ಬಾಯ್ಲ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಗ್ರೇವಿ. ಇದಾದ ನಂತರ ನಾನು ಇವಾಗ ಇದಕ್ಕೆ ಕಟ್ ಮಾಡಿರೋಂಥ ಫಿಶ್ ಹಾಕ್ತಾ ಇದ್ದೀನಿ. ಫಿಶ್ಶು ಇವಾಗ ನೀವು ಕ್ಲೀನಾಗಿ ಗ್ರೇವಿನ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಮತ್ತೆ ಮಿಕ್ಸ್ ಮಾಡಿದರೆ ಬೆಂದಾದ್ಮೇಲೆ ಪುಡಿ ಆಗಿಬಿಡುತ್ತೆ. ಫಿಶ್ಗಳಲ್ಲಿ ಯಾವ ಫಿಶ್ ಆದರೂ ಅಷ್ಟೇ, ಫಸ್ಟೇ ಕ್ಲೀನಾಗಿ ಅದು ಹಾಕ್ತೀವಲ್ಲ ಯಾವುದು ಇದಕ್ಕೆ ಮಸಾಲೆಗೆ, ಆವಾಗನೇ ಕ್ಲೀನಾಗೋದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಮತ್ತೆ ಮಿಕ್ಸ್ ಮಾಡೋಕ್ಕೆ ಹೋಗ್ಬಾರ್ದು ಸಾಂಬಾರನ್ನ. ಇದಾದ ನಂತರ ನಾನು ಇದನ್ನ ಕುದಿಯೋಕ್ಕೆ ಬಿಡಬೇಕು ಒಂದು 2 ನಿಮಿಷ. ಇವಾಗ ಮುಚ್ಚಿಟ್ಬಿಡಿ. ನಾರ್ಮಲ್ ಫ್ಲೇಮಲ್ಲಿ ಒಂದು 2 ಮಿನಿಟ್ಸ್ ಸಾಕು, ಜಾಸ್ತಿ ಬೇಡ. ಫೈನಲಾಗಿ ನಮ್ಮ ರೆಸಿಪಿ ಹೇಗೆ ರೆಡಿಯಾಗಿದೆ ಅಂದರೆ, ಈ ವೆದರಿಗೆ ಬಿಸಿ 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 ಅನ್ನೋದ ಜೊತೆ ತಿಂತಾಯಿದ್ರೆ ಮಜ್ಜಾನೇ ಬೇರೆ. ಯಾಕಂದ್ರೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಓಕೆ, ಬಾಯ್.